ಭಾರತೀಯ ಜನತಾ ಪಕ್ಷಕ್ಕೆ ಕೋಟಿ ಕೋಟಿ ರೂಪಾಯಿ ದೇಣಿಗೆ ಹರಿದು ಬಂದಿದೆ. ಕಳೆದ ಹಣಕಾಸು ವರ್ಷಕ್ಕಿಂತ ಈ ವರ್ಷ ದೇಣಿಗೆಯಲ್ಲಿ 3 ಪಟ್ಟು ಹೆಚ್ಚಳ ಆಗಿರೋದು. ಬಿಜೆಪಿಗೆ 3 ಪಟ್ಟು ಹೆಚ್ಚಿನ ಹಣ ಬಂದಿರೋದು ದೇಣಿಗೆ ರೂಪದಲ್ಲಿ. ಟ್ರಸ್ಟ್ ಹಾಗೂ ಕಾರ್ಪೊರೇಟ್ ಕಂಪನಿಗಳಿಂದ ಕಾರ್ಪೊರೇಟ್ ಕಂಪನಿಗಳು ಯಥೇಚ್ಛವಾಗಿ ಬಿಜೆಪಿಗೆ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ. ಟ್ರಸ್ಟ್ಗಳ ಕಡೆಯಿಂದಲೂ ಕೂಡ ಈ ಒಂದು ಹಣ ಬಂದಿದೆ. ಭಾರೀ ಪ್ರಮಾಣದ ಹಣ ದೇಣಿಗೆ ರೂಪದಲ್ಲಿ ಹರಿದು ಬಂದಿರೋದು. ಕಾಂಗ್ರೆಸ್ಗಿಂತ 3 ಪಟ್ಟು ಜಾಸ್ತಿ ದೇಣಿಗೆಯನ್ನು ಬಿಜೆಪಿ ಪಡ್ಕೊಂಡಿದೆ. ಒಂದೇ ಟ್ರಸ್ಟ್ನಿಂದ ಬಿಜೆಪಿಗೆ ಕೋಟಿ ಕೋಟಿ ರೂಪಾಯಿ ದೇಣಿಗೆ ಹರಿದು ಬಂದಿದೆ. 2023-24ನೇ ಹಣಕಾಸು ವರ್ಷದಲ್ಲಿ ಒಟ್ಟು 2244 ಕೋಟಿ ರೂಪಾಯಿಗಳಷ್ಟು ದೇಣಿಗೆಯನ್ನು ಬಿಜೆಪಿ ಪಡ್ಕೊಂಡಿತ್ತು. 20,000ಕ್ಕಿಂತ ಅಧಿಕ ಮೊತ್ತದ ಒಟ್ಟು 2224 ಕೋಟಿ ರೂಪಾಯಿಗಳ ದೇಣಿಗೆ ಹರಿದು ಬಂದಿದೆ. ಕಾಂಗ್ರೆಸ್ ಪಕ್ಷಕ್ಕೆ 2022-23ರಲ್ಲಿ ಒಟ್ಟು 288.9 ಕೋಟಿ ರೂಪಾಯಿಗಳಷ್ಟು ದೇಣಿಗೆ ಸಂಗ್ರಹ ಆಗಿದೆ. 2022-23ನೇ ಹಣಕಾಸು ವರ್ಷದಲ್ಲಿ ಪ್ರುಡೆಂಟ್ ಎಲೆಕ್ಟ್ರೋಲ್ ಟ್ರಸ್ಟ್ನ ಕಡೆಯಿಂದ 723.6 ಕೋಟಿ ರೂಪಾಯಿಗಳ ದೇಣಿಗೆ ಹರಿದು ಬಂದಿದೆ. ಇದೇ ಟ್ರಸ್ಟಿಂದ ಕಾಂಗ್ರೆಸ್ಗೆ 156.4 ಕೋಟಿ ರೂಪಾಯಿಗಳ ದೇಣಿಗೆ ಹರಿದು ಬಂದಿದೆ. ಬಿಜೆಪಿ ಪಡ್ಕೊಂಡಂತಹ 3ನೇ 1 ಭಾಗದಷ್ಟು ಮಾತ್ರ ದೇಣಿಗೆಯನ್ನು ಕಾಂಗ್ರೆಸ್ ಪಡ್ಕೊಂಡಿದೆ. ಮೆಗಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾ ಲಿಮಿಟೆಡ್, ಸಿರಮ್ ಇನ್ಸ್ಟಿಟ್ಯೂಟ್, ಆರ್ಸೆಲರ್ ಮಿತ್ತಲ್ ಗ್ರೂಪ್, ಭಾರತೀಯ ಏರ್ಟೆಲ್ ಕಡೆಯಿಂದನೂ ಕೂಡ ದೇಣಿಗೆ ಬಂದಿದೆ. ಬಿಜೆಪಿ ಕಾಂಗ್ರೆಸ್ ಘೋಷಣೆ ಮಾಡಿರುವ ದೇಣಿಗೆಯಲ್ಲಿ ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಪಡೆದಂಥ ಹಣ ಸೇರಿಲ್ಲ, ಅದು ಬೇರೆ. ಎಲೆಕ್ಟ್ರೋಲ್ ಬಾಂಡಿಂದ ಚುನಾವಣಾ ಬಾಂಡ್ಗಳ ಮೂಲಕವಾಗಿ ಹಣವನ್ನು ಪಡ್ಕೊಂಡಿತ್ತಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದನ್ನು ಬಿಟ್ಟಿರುವಂಥ ಲೆಕ್ಕ ಇದು. 2024ರ ಫೆಬ್ರವರಿಯಲ್ಲಿ ಚುನಾವಣಾ ಬಾಂಡ್ ಯೋಜನೆ ರದ್ದುಪಡಿಸಿತ್ತು ಸುಪ್ರೀಂ ಕೋರ್ಟ್. ರಾಜಕೀಯ ಪಕ್ಷಗಳು ದೇಣಿಗೆಯನ್ನು ನೇರವಾಗಿ ಅಥವಾ ಚುನಾವಣಾ ಟ್ರಸ್ಟ್ ಮಾರ್ಗದಲ್ಲಿ ಸ್ವೀಕರಿಸಬೇಕು ಅಂಥೇಳಿ ಸುಪ್ರೀಂ ಕೋರ್ಟಿಂದ ಸೂಚನೆ ಹೋಗಿತ್ತು. ಈ ಬಾರಿ ಬಿಜೆಪಿ ಪಡೆದಂಥ ದೇಣಿಗೆ 212% ಏರಿಕೆಯನ್ನು ಕಂಡಿದೆ. ರಿಟರ್ಸ್ಗಳಿಗೆ ಪ್ರಭು ಇದ್ದಾರೆ. ಪ್ರಭು, ಈ ದೇಣಿಗೆ ವಿಚಾರದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಯಾವುದೋ ಒಂದು ಈಗ ಎಲೆಕ್ಟ್ರೋಲ್ ಬಾಂಡ್ ವಿಚಾರದಲ್ಲಿ ದೊಡ್ಡ ಹಗರಣ ಸದ್ದು ಮಾಡಿತ್ತು. ವಿಷಯ ಏನು ಅಂತ ಹೇಳಿದ್ರೆ, ಲಾಸ್ ಮೇಕಿಂಗ್ ಕಂಪನಿಗಳು ಕೂಡ, ಲಾಸ್ ಆಗಿರೋ ಕಂಪನಿಗಳು ಕೂಡ 100 ಕೋಟಿ ದೇಣಿಗೆ ಕೊಟ್ಟುಬಿಟ್ಟಿದ್ವು ಅಂತ. ಹೇಗೆ ಸಾಧ್ಯ? ಇದು ದೊಡ್ಡ ಪ್ರಶ್ನೆ ರೈಸ್ ಆಗಿತ್ತು. ಒಂದು ಕಡೆ ಲಾಸ್ ಆದಮೇಲೆ ಅವನ ಕಂಪನಿ ಉಳಿಸ್ಕೊಳ್ಳೋಕ್ಕೆ ಅವ್ನಿಗೆ ಆಗಲ್ಲ ಅಂತ ಹೇಳಿದ್ಮೇಲೆ ಪಾರ್ಟಿಗೆ ಯಾಕೆ ಅವ್ನು ಫಂಡ್ ಕೊಡ್ತಾನೆ ಅಂತ ಒಂದು ಪ್ರಶ್ನೆ ಬಂದಿತ್ತು. ಕಿಕ್ ಬ್ಯಾಕ್ ವಿಚಾರಗಳಿತ್ತು. ಈ ಕಡೆ ದೇಣಿಗೆಯನ್ನು ಪಡೆದುಕೊಳ್ಳುವುದು, ಇನ್ನೊಂದು ಕಡೆ ಅದೇ ಸಂಸ್ಥೆಯವರಿಗೆ, ಅದೇ ಕಂಪನಿಯವರಿಗೆ ಕೇಂದ್ರದ ಕಡೆಯಿಂದನೋ ಆಯಾ ರಾಜ್ಯಗಳ ಕಡೆಯಿಂದನೋ ಕೆಲವೊಂದು ಯೋಜನೆಗಳನ್ನು ಮಂಜೂರು ಮಾಡಿಕೊಟ್ಬಿಡೋದು ಅಂತ. ಅದನ್ನು ಕಿಕ್ ಬ್ಯಾಕ್ ಅಂತಾರೆ. ಕಿಕ್ ಬ್ಯಾಕ್ ಅಂದರೆ ಲಂಚದ ಇನ್ನೊಂದು ರೂಪ ಅಂತ. ಈಗ ಸ್ಟ್ರೈಟ್ ಅವೇ ಲಂಚ ಕೊಡ್ರಿ, ನಿಮಗೆ ಯೋಜನೆ ಕೊಡ್ತೀವಿ ಅಂದರೆ ಬೇರೆ, ಚುನಾವಣಾ ಬಾಂಡ್ ಮೂಲಕ ಕೊಡಿ, ಎಲೆಕ್ಟ್ರೋಲ್ ಬಾಂಡ್ಗೆ ಹಾಕ್ಬಿಡಿ, ನಮಗೆ ನಮ್ಮ ಪಾರ್ಟಿ ಮೇಲೆ ಅಭಿಮಾನ ಇದು ಅಂದ್ಕೋತಾರೆ ಅಂತ ಹೇಳಿ ದೇಣಿಗೆ ಪಡ್ಕೊಂಡು ಅದರ ಮೂಲಕವಾಗಿ ಕೆಲಸ ಮಾಡಿಸ್ಕೊಟ್ಟಾಗ ಲಂಚದ ಇನ್ನೊಂದು ಹೆಸರು ಅಂತ ಆಗ್ಬಿಟ್ಟಿತ್ತು. ದೊಡ್ಡ ಮಟ್ಟದಲ್ಲಿ ಪ್ರತಿಪಕ್ಷಗಳು ರೈಸ್ ಆಗಿದ್ವು, ಸುಪ್ರೀಂ ಕೋರ್ಟ್ ಮಟ್ಟದಲ್ಲೂ ಹೋಯಿತು. ಈಗ ನೋಡಿದ್ರೆ ಕೆಲ ಕಾರ್ಪೊರೇಟ್ ಕಂಪನಿಗಳು ಈಗಲೂ ಕೂಡ ಯಥೇಚ್ಛವಾಗಿ ದೇಣಿಗೆಯನ್ನು ಕೊಟ್ಟಿವೆ. ಏನು ಇವುಗಳ ಕಥೆ ಅಂತ? ನಿಜಕ್ಕೂ ರಮಾಕಾಂತ್, 2024ರ ಫೆಬ್ರವರಿಯಲ್ಲಿ ಚುನಾವಣಾ ಬಾಂಡ್ ಅನ್ನುವಂತಹ ಒಂದು ದೇಣಿಗೆಯ ಸ್ವರೂಪ ಏನಿತ್ತು ಅದನ್ನು ಕಂಪ್ಲೀಟ್ ಆಗಿ ಸುಪ್ರೀಂ ಕೋರ್ಟ್ ರದ್ದು ಮಾಡಿತು. ಬಟ್ ಅದಕ್ಕೆ ಪರ್ಯಾಯ ಮಾರ್ಗವೇ ಅನ್ನುವಂತೆ ಅಲ್ಲಿ ಟ್ರಸ್ಟು ಅಥವಾ ವ್ಯಕ್ತಿಗಳಿಂದ, ಕಾರ್ಪೊರೇಟ್ ಕಂಪನಿಗಳಿಂದ ದೇಣಿಗೆಯನ್ನು ಸಂಗ್ರಹ ಮಾಡ್ಬೋದು ಅಂತೇಳಿ ಸುಪ್ರೀಂ ಕೋರ್ಟೇ ಸೂಚನೆಯನ್ನು ಕೊಟ್ಟಿತ್ತು. ಬಟ್ ನೀವು ಹೇಳಿದಾಗೆ ಕೆಲವೊಂದಿಷ್ಟು ನಷ್ಟಕ್ಕೊಳಗಾಗಿರುವಂತಹ ಕಂಪನಿಗಳು ಕೂಡ 100 ಕೋಟಿಯಲ್ಲಿ ದೇಣಿಗೆಯನ್ನು ಕೊಟ್ಟಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಅದರಲ್ಲೂ ಕೂಡ ಬಿಜೆಪಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಕೋಟಿ ಹಣದ ಹೊಳೆನೆ ಕೆಲವೊಂದಿಷ್ಟು ಕಾರ್ಪೊರೇಟ್ ಕಂಪನಿಗಳಿಂದ ಹರಿದು ಬಂದಿದೆ ಅನ್ನೋದು ಚುನಾವಣಾ ಆಯೋಗ ಪ್ರಕಟಿಸಿರುವಂತಹ, ತಮ್ಮ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವಂತಹ ಅಂಕಿಅಂಶಗಳಿಂದ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಈ 2022 ಮತ್ತು 23ರ ಅವಧಿಯಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದ 700 ಕೋಟಿಗಿಂತ ಹೆಚ್ಚು ದೇಣಿಗೆ ಸಂಗ್ರಹ ಆಗಿತ್ತು. ಬಟ್ 2023-24ರ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ನಾವು ನೋಡೋದಾದರೆ 2244 ಕೋಟಿ ಹಣ ಅಲ್ಲಿ ಸಂಗ್ರಹವಾಗಿದೆ. ಅದರಲ್ಲೂ ಈ ಫ್ರೂಟೆಡ್ ಅನ್ನುವಂಥ ಒಂದು ಕಾರ್ಪೊರೇಟ್ ಸಂಸ್ಥೆ, ನಾನು ಇದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡುವಂಥ ಪ್ರಯತ್ನ ಮಾಡಿದೆ. ಕಾರ್ಪೊರೇಟ್ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಸಂಸ್ಥೆ ಆಗಿದೆ. ಇದರ ಕೆಳಗಡೆ ಕೆಲವೊಂದಿಷ್ಟು ದೈತ್ಯ ಕಂಪನಿಗಳು ಕೂಡ ಭಾರತದಲ್ಲಿ ತಲೆ ಎತ್ತಿದ್ದಾವೆ. ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಮತ್ತು ಭಾರತಿ ಏರ್ಟೆಲ್ ಆಗಿರ್ಬೋದು, ಮಿತ್ತಲ್ ಕಂಪನಿ ಆಗಿರ್ಬೋದು, ಜೊತೆಗೆ ಫ್ಯೂಚರ್ ಗೇಮಿಂಗ್ ಆಗಿರ್ಬೋದು, ಅದರ ಜೊತೆಗೆ ದೊಡ್ಡ ಲಾಟರಿ ಕಂಪನಿ ಏನಿದೆ ಫ್ಯೂಚರ್ ಗೇಮಿಂಗ್, ಇದು ಕೂಡ ಸಾಕಷ್ಟು ಮೊತ್ತದ ಹಣವನ್ನು ಕೊಟ್ಟಿದೆ. ಅಂದರೆ ಓವರ್ ಆಲ್ ಈ ಒಂದು ಟ್ರಸ್ಟ್ನಿಂದಲೇ ಸಾವಿರಾರು ಕೋಟಿ ಹಣವನ್ನು ಬಂದಿದೆ. ಹಾಗೆ ತಮ್ಮ ಒಂದು ಕೆಲಸ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ದೊಡ್ಡ ಮಟ್ಟದ ಈ IT, ED, CBI ದಾಳಿಗಳು ಆಗದೇ ಇರುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಹಣವನ್ನು ಕೊಟ್ಟು ಒಂದು ರೀತಿ ಒಪ್ಪಂದ ಮಾಡಿಕೊಳ್ಳಲಾಗ್ತಿದೆ ಅನ್ನುವಂಥ ಆರೋಪವನ್ನು ಪ್ರತಿಪಕ್ಷಗಳು ಮಾಡ್ತಾ ಇದ್ದಾವೆ. ಬಟ್ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಬರೋಬ್ಬರಿ 3 ಪಟ್ಟು ಈಗ ಬಿಜೆಪಿಯ ಈ ದೇಣಿಗೆ ಸಂಗ್ರಹ ಆಗಿದೆ. ರಮಾಕಾಂತ್, ಥ್ಯಾಂಕ್ ಯು ಪ್ರಭು.